ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪೆನ್ಡ್ರೈವ್ ಕೇಸ್ನಲ್ಲಿ ಎಚ್ಡಿಕೆ ಹೆಸರು ಹೇಳಲು 100 ಕೋಟಿ ಆಫರ್. 5 ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಬೌರಿಂಗ್ ಕ್ಲಬ್ಗೆ ಕಳುಹಿಸಿದ್ರು ಡಿಸಿಎಂ ಡಿಕೆಶಿ ವಿರುದ್ಧ ವಕೀಲ ದೇವರಾಜೇಗೌಡ ಬಿಗ್ ಬಾಂಬ್. ದೇಶದಲ್ಲಿ ಮೋದಿ, ಬಿಜೆಪಿ ಹಾಗೂ ಕುಮಾರಸ್ವಾಮಿ ಹೆಸರಿಗೆ ಕಳಂಕ ತರಲು ಸಂಚು. ಅವರ ಮಾತಿಗೆ ಒಪ್ಪದಿದ್ದಾಗ ಪೆನ್ಡ್ರೈವ್ ಕೇಸ್ನಲ್ಲಿ ನನ್ನನ್ನ ಲಾಕ್ ಮಾಡಿಸಿದ್ದಾರೆ. ಡಿಕೆಶಿ ಹಾಗೂ 4 ಸಚಿವರ ವಿರುದ್ಧ ದೇವರಾಜೇಗೌಡ ಗಂಭೀರ ಆರೋಪ. ಕಾರ್ತಿಕ್ ಕರೆಸಿಕೊಂಡು ಪೆನ್ಡ್ರೈವ್ ಸಿದ್ಧಪಡಿಸಿದ್ದೆ ಡಿಕೆಶಿ. ಈ ಸಂಬಂಧ ನನ್ನ ಬಳಿ ಡಿಕೆಶಿಯೇ ಎಲ್ಲಾ ಆಡಿಯೋಗಳಿವೆ. ನಾನು ಹೊರಗಡೆ ಬಂದರೆ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಹೊಸ ಬಾಂಬ್. ದೇವರಾಜೇಗೌಡರ ಗಂಭೀರ ಆರೋಪ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಟ್ವೀಟ್ ಕಿಡಿ. ಮೋದಿ ಕುಮಾರಸ್ವಾಮಿಗೆ ಕೆಟ್ಟ ಹೆಸರು ತರಲು ಸಿಡಿ ಶಿವಕುಮಾರ್ ಗ್ಯಾಂಗ್ ಸಂಚು. ಡಿಕೆಶಿ, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹೆಸರು ಬರೆದು ಪೋಸ್ಟ್. ರಾಜ್ಯಾದ್ಯಂತ ಪೂರ್ವ ಮುಂಗಾರು ಮಳೆ ಆರ್ಭಟ. ಮುಂದಿನ 5 ದಿನಗಳು ರಾಜ್ಯದಲ್ಲಿ ಮಳೆಯಾಗುವ ಮುನ್ಸೂಚನೆ. ಬೆಂಗಳೂರಲ್ಲಿ 3-4 ದಿನಗಳ ಕಾಲ ಭಾರೀ ಮಳೆ ಕಾರಣ ಆರೆಂಜ್ ಅಲರ್ಟ್. ಚಿಕ್ಕಮಗಳೂರಲ್ಲಿ ಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ. ರಸ್ತೆ ಮೇಲೆ ನದಿಯಂತೆ ಮಳೆ ನೀರು ಹರಿದು ವಾಹನ ಸವಾರರ ಪರದಾಟ. ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ ಬಳಿಯ ಕೆರೆಗಳು ತುಂಬಿರೋದ್ರಿಂದ ರೈತರು ಫುಲ್ ಖುಷ್. ಬಾಗಲಕೋಟೆಯ ಮುಧೋಳದ ಜಾಡರ ಅರಳಿಕಟ್ಟಿ ಗ್ರಾಮದಲ್ಲಿ ಸಿಡಿಲು ಬಡಿದು ವಿದ್ಯಾರ್ಥಿನಿ ಸಾವು. ಮಲ್ಲಾಪುರ ಪಿಎಲ್ ಗ್ರಾಮದ ನಿವಾಸಿಯಾಗಿದ್ದ ಭಾಗ್ಯಶ್ರೀ ಮೃತ. ತಂದೆ ಜೊತೆ ಹೊಲಕ್ಕೆ ಕೆಲಸಕ್ಕಂತ ತೆರಳಿದ್ದ ವೇಳೆ ಅವಘಡ. ತೊಂಬತ್ತೆರಡನೇ ವಸಂತಕ್ಕೆ ಕಾಲಿಟ್ಟ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು. ರಾಜಕೀಯ ಮತ್ತು ವೈಯಕ್ತಿಕ ಕಾರಣಗಳಿಂದ ಈ ವರ್ಷ ಹುಟ್ಟುಹಬ್ಬ ಮಾಡದಿರಲು ನಿರ್ಧಾರ. ಅಭಿಮಾನಿಗಳು, ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಶುಭಾಶಯ ಕೋರಲು ಮನೆಗೆ ಆಗಮಿಸದಂತೆ ಮನವಿ. ಬಾಗಲಕೋಟೆಯ ಶ್ರಮಬಿಂದು ಸಾಗರದ ಬಳಿಯ ಗಡ್ಡಿ ಪ್ರದೇಶದಲ್ಲಿ ಮೊಸಳೆ ಪ್ರತ್ಯಕ್ಷ. ನದಿ ತೀರದ ಪ್ರದೇಶದಲ್ಲಿ ಮೇಲಿಂದ ಮೇಲೆ ಮೊಸಳೆ ಕಾಣಿಸಿಕೊಂಡ ಪರಿಣಾಮ ಗ್ರಾಮಸ್ಥರಲ್ಲಿ ಆತಂಕ. ಮತ್ತೊಂದು ಬೃಹತ್ ಮೊಸಳೆ ಸೆರೆ ಹಿಡಿದ ಅಧಿಕಾರಿಗಳು, ಸುರಕ್ಷಿತ ಸ್ಥಳಕ್ಕೆ ಬಿಟ್ಟ ಸಿಬ್ಬಂದಿ. ಕಿರುತೆರೆ ನಟಿ ಪವಿತ್ರ ಜಯರಾಮ್ ಸಾವು ಬೆನ್ನಲ್ಲೇ ತೆಲುಗು ನಟ ಚಂದು ಆತ್ಮಹತ್ಯೆ. ತ್ರಿನಯನಿ ಧಾರಾವಾಹಿಯಲ್ಲಿ ನಟಿಸಿದ್ದ ಚಂದ್ರಕಾಂತ್ಗೆ ಪವಿತ್ರ ಜೊತೆಗಿದ್ದ ಗಾಢ ಪರಿಚಯ. ಪವಿತ್ರ ಸಾವಿನಿಂದ ಮನನೊಂದು ಚಂದು ಆತ್ಮಹತ್ಯೆ ಶಂಕೆ. ತಾಜ್ ಮಹಲ್ಗೆ ಪ್ರತಿಸ್ಪರ್ಧಿಯಾದ ಸೋಮಿಬಾಗ್. ಆಗ್ರಾದಲ್ಲಿ 104 ವರ್ಷಗಳಿಂದ ನಿರ್ಮಾಣವಾಯಿತು ಆಧ್ಯಾತ್ಮಿಕ ಗುರುಗಳ ಸಮಾಧಿ. ಹಲವು ಸಮಸ್ಯೆ ನಡುವೆ ಹಂತ ಹಂತವಾಗಿ ಪೂರ್ಣ ಧಾನಿ ಸ್ವಾಮಿ ಮಹಾರಾಜ್ ಸಮಾಧಿ ಸುತ್ತ ಕಟ್ಟಡ ನಿರ್ಮಾಣ. ಈ ವರ್ಷದಲ್ಲಿ ಭಾರತದ ಜಿಡಿಪಿ 7ರ ಗಡಿಗೆ ತಲುಪಲಿದೆ. ಭಾರತ ಈ ವರ್ಷ 6.9 ಪ್ರಗತಿ ದರ ಕಾಣಲಿದೆ ಎಂದ ವಿಶ್ವಸಂಸ್ಥೆ. ಬೃಹತ್ ಪ್ರಮಾಣದ ಸಾರ್ವಜನಿಕ ಹೂಡಿಕೆ ಹಾಗೂ ಖಾಸಗಿ ಬಳಕೆಯಿಂದ ಜಿಡಿಪಿ ಪುಟಿದೇಳಲಿದೆ ಎಂದ ವಿಶ್ವಸಂಸ್ಥೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಮೇಲೆ ಬುಲ್ಡೋಸರ್ ಬಿಡ್ತಾರೆ. ಉತ್ತರ ಪ್ರದೇಶದ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಹೇಳಿಕೆ. ಬಡತನ ನಿರ್ಮೂಲನೆ ಮಾಡ್ತೀವಿ ಎಂದು 60 ವರ್ಷಗಳಿಂದ ಕಾಂಗ್ರೆಸ್ ಹೇಳ್ತಾಲೇ ಇದೆ ಅಂತಾನೂ ವಾಗ್ದಾಳಿ. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಪುತ್ರ ರಾಹುಲ್ ಗಾಂಧಿ ಪರ ಸೋನಿಯಾ ಗಾಂಧಿ ಪ್ರಚಾರ. ನನ್ನ ಮಗನನ್ನ ನಿಮ್ಮ ಕೈಗೆ ನೀಡ್ತಾ ಇದ್ದೀನಿ. ನನಗೆ ನೀಡಿದ ಪ್ರೀತಿಯನ್ನ ರಾಹುಲ್ಗೂ ನೀಡಿ ನಿಮಗೆ ನಿರಾಸೆಯುಂಟು ಮಾಡಲ್ಲವೆಂದ ಸೋನಿಯಾ. ಲಿವಾಲ್ ಬಿಜೆಪಿ ಜೊತೆ ಸೇರಿ ಪಕ್ಷದ ಹೆಸರು ಕೆಡಿಸೋದಕ್ಕೆ ಸಂಚು. ಸ್ವಪಕ್ಷದ ಸಂಸದೆ ವಿರುದ್ಧ ದೆಹಲಿ ಸಚಿವೆ ಆತಿಶಿ ಗಂಭೀರ ಆರೋಪ. ಸಿಎಂ ಅರವಿಂದ್ ಕೇಜ್ರಿವಾಲ್ ಮೇಲೆ ಆರೋಪ ಹೊರಿಸೋ ಉದ್ದೇಶ ಅವರಿಗಿದ್ದಾಗಿದೆ ಅಂತ ಕಿಡಿ. ಮತ್ತೆ ಮೋದಿ ನಿವೃತ್ತಿಯಾಗಿ ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಎಂದ ಕೇಜ್ರಿವಾಲ್. ನಿವೃತ್ತಿಯಾದ 2 ತಿಂಗಳೊಳಗೆ ಸಿಎಂ ಯೋಗಿಯ ಕೆಳಗಿಳಿಸುತ್ತಾರೆ. ಮುಂಬೈನಲ್ಲಿ ನಡೆದ ಇಂಡಿಯಾ ಮೈತ್ರಿಕೂಟದ ರ್ಯಾಲಿ ವೇಳೆ ದೆಹಲಿ ಸಿಎಂ ಹೇಳಿಕೆ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾಗೆ ನಾಯಕಿಯಾದ ಮಂಗಳೂರು ಮೂಲದ ರಚನಾ ರೈ.
ಫೈಟ್ ಸೀನ್ ಶೂಟ್ನಲ್ಲಿ ದರ್ಶನ್ ಕೈಗೆ ಪೆಟ್ಟು ಹಿನ್ನೆಲೆ ಶೂಟಿಂಗ್ ತಡ. ಸದ್ಯ ಮತ್ತೆ ಡೆವಿಲ್ ಶೂಟಿಂಗ್ ಮರು ಆರಂಭ. ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಹೈ ವೋಲ್ಟೇಜ್ ಪಂದ್ಯ. ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಎರಡು ತಂಡಗಳ ನಡುವೆ ಜಿದ್ದಾಜಿದ್ದಿ. ಆರ್ಸಿಬಿ ಗೆದ್ದು ಪ್ಲೇ ಆಫ್ಗೆ ಹೋಗಲಿ ಅಂತ ಅಭಿಮಾನಿಗಳ ಪ್ರಾರ್ಥನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.